ಹಲೋ ನಮಸ್ಕಾರ, ನಾನು ನಿಮ್ಮ ಬೆಂಗೆ ಅಪ್ಪು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಚಾರ ಏನಂತ ಅಂದರೆ, ವರಮಹಾಲಕ್ಷ್ಮಿ ಹಬ್ಬ ಬಂತು. ನಾಳೆ ವರಮಹಾಲಕ್ಷ್ಮಿ. ಇವತ್ತು ಪ್ರಿಪ್ರೇಷನ್ನು. ಆ ಪ್ರಿಪ್ರೇಷನ್ದು ಒಂದು ಸಣ್ಣ ವ್ಲಾಗ್ ಮಾಡೋಣ ಅಂತ. ಅದೇ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮುಂಚಿತವಾಗಿ. ನಾಳೆ ಮತ್ತೆ ಏನೆಲ್ಲ ಆಗುತ್ತೆ, ಹೇಗೆಲ್ಲ ಆಗುತ್ತೆ, ಯಾವ ಥರ ಎಲ್ಲ ಮಾಡ್ತಾರೆ ನಮ್ಮನೆ ಕಡೆ ಪೂಜೆ ಅಂತ ತೋರಿಸ್ತೀನಿ. ಇಲ್ಲಿ ಎರಡು ಮನೆ ಕಡೆನೂ ಮಾಡ್ತಿದ್ದಾರೆ. ಇಲ್ಲೇ ಇದು ಅಕ್ಕನ ಮನೆ ಆದರೆ ಇದು ಅಕ್ಕನ ಮನೆ, ಮಾಮನ ಮನೆ ಅಂದರೆ ಅಮ್ಮನ ತಮ್ಮನ ಮನೆ. ಇದು ನಮ್ಮ ದೊಡ್ಡಮ್ಮವ್ರ ಮನೆ, ಆಯಿತಾ, ದೊಡ್ಡಪ್ಪನ ಮನೆ. ಹಂಗಾಗಿ ನೋಡೋಣ, ಎರಡು ಮನೆಯಲ್ಲೂ ಮಾಡ್ತಾರೆ, ಇಬ್ಬರು ಕೂರಿಸ್ತಿದ್ದಾರೆ. ಹೆಂಗಿರುತ್ತೆ ಆದರೆ ಊಟ ಮಾತ್ರ ಒಳ್ಳೆ ಮಜಾ ಇರುತ್ತೆ, ಅದೇ ಖುಷಿ. ನೋಡುವ ಹೇಗಿರುತ್ತೆ ಅಂತ. ಇವತ್ತು ಪ್ರಿಪ್ರೇಷನ್ ಹೇಗೆಲ್ಲ ಇರುತ್ತೆ ಅಂತ ನೋಡ್ತೀನಿ. ಈಗ ನಾನು ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಯಾಕಂದರೆ ಇವತ್ತು ನನ್ನ ಲಾಸ್ಟ್ 16ನೇ ದಿನದ್ದು. ಸೊ ಹೋಗಿ ನನ್ನ ಕಾರ್ಯನ ಮುಗಿಸ್ಕೊಂಡು ಬರ್ತೀನಿ ಕಾರ್ಯಸಿದ್ಧಿ ದೇವಸ್ಥಾನದಲ್ಲಿ ಅಂತ ಹೇಳ್ತಾ ಹೋಗೋಣ. ತೋರ್ತೀನಿ ಮುಂದೆ ಏನಾಗುತ್ತೆ ನೋಡುವ. ದೇವಸ್ಥಾನದಿಂದ ಬರ್ತಿದ್ದಂಗೆ ಸ್ವಲ್ಪ ಕೆಲಸಗಳಿತ್ತು, ಅದನ್ನ ಮುಗಿಸ್ಕೊಂಡು ಇವಾಗ ಪಾಪು ಇದ್ದ, ಅವನು ಮಲಗಿಸಿ ಕೂತಿದ್ದೀವಿ. ಈಗ ಕರ್ಜಿಕಾಯಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಇವರು. ಅದಕ್ಕೆ ಅದು ಮಾಡೋದು ಬೇಡ ಕರ್ಜಿಕಾಯಿ, ಯಾಕೆಂದರೆ ಅಜ್ಜಿಗೆ ಹುಷಾರಿಲ್ಲ, ನಮ್ಮ ದೊಡ್ಡಮ್ಮಂಗೆ ಹುಷಾರಿಲ್ಲ. ಫುಲ್ಲು ಕಂಟಿನ್ಯೂಸ್ ಆಗಿ ಹೋಗಿ ಬ್ಯಾಕ್ ಟು ಬ್ಯಾಕ್ ಇಂಜೆಕ್ಷನ್ ಕೊಡ್ಸ್ಕೊಂಬಂತು, ಹುಷಾರೇ ಇರಲಿಲ್ಲ ಅವರಿಗೆ. ಹಾಗಾಗಿ ಬೇಡ, ಜೋರಾಗಿ ಏನು ಮಾಡೋದು ಬೇಡ, ಕರ್ಜಿಕಾಯಿ ಬೇಡ, ಚಕ್ಲಿ ಬೇಡ, ಏನೆಲ್ಲ ಮಾಡೋಕ್ಕಿತ್ತು, ರವೆ ಉಂಡೆ ಅದೆಲ್ಲ. ಅದಕ್ಕೆ ಈಗ ಸ್ವಲ್ಪ ಆದರೂ ಎಡೆಗಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವರು ಮಾಡೋಣ ಅಂತ. ಇವತ್ತು ಭಾವನಂಗೆ ರಜನೂ ಇತ್ತು ಅಂಥೇಳಿ ಅವಳು ಮನೆಯಲ್ಲೇ ಇದ್ದಾಳೆ. ಇವಾಗ ಅವಳದೇ ರೆಡಿ ಮಾಡ್ಕೊಂಬರೋಕ್ಕೆ ಹೋಗಿದ್ದಾಳೆ ಮನೆಗೆ. ಈಗ ಅದೇ ಕರ್ಜಿಕಾಯಿ ರವೆ ಉಂಡೆ ಮಾಡೋಕ್ಕಿದ್ದಾರೆ. ನೆಕ್ಸ್ಟು ಅದೇ ನೋಡಬೇಕು, ಇವತ್ತಿನ್ನೂ ಸಂಜೆ ಎಲ್ಲ ತಯಾರಿ ಮಾಡ್ಕೋಬೇಕು. ನಾಳೆ ಬೆಳಗ್ಗೆಗೆ ಎಲ್ಲ ಸಾಮಾನೆಲ್ಲ ಇಳಿಸಿ ಪೂಜೆದು ಐಟಮ್ಸ್ ಎಲ್ಲ ಅದೇ ಕೆಲಸ ಇದೆ. ನೋಡುವ. ಇದು ಪ್ರಿಪ್ರೇಷನ್ ಅಂದರೆ ಕೆಲಸ ಅಂದರೆ ಪ್ರಿಪ್ರೇಷನ್ನು ಅಷ್ಟೇ. ಅಂದರೆ ಅದೇ ಕೆಲಸನೇ, ಮನೆ ಕೆಲಸ ಆಗಿರ್ಬೋದು, ಅಥವಾ ನಾಳೆಗೆ ಏನೇನು ತಯಾರಿ ಮಾಡ್ಕೋಬೇಕು ಇರುತ್ತಲ್ಲ, ಅದೇ ಹಬ್ಬ ದಿನ ಹಬ್ಬ ಅಲ್ಲ, ಹಬ್ಬಕ್ಕಿಂತ ಮುಂಚೆ 2 ದಿನ ಇರುತ್ತಲ್ಲ ಅದು ಹಬ್ಬ. ಈಗ ಆಗ್ತಿದೆ, ಈಗ ಮಾಡ್ತಿದ್ದಾರೆ. ನಮ್ಮ ಮನೆಯಲ್ಲೂ ಅಲ್ಲಿ ಮಾಡ್ತಾರೆ ಶಿವಮೊಗ್ಗದಲ್ಲಿ. ನಾನು ಆದರೆ ಬೆಂಗಳೂರಲ್ಲಿದ್ದೀನಿ. ನಾನು ಇನ್ನೂ ಹೋಗೋದು ಲೇಟು, ಇನ್ನೊಂದು ವಾರ ಆಗುತ್ತೆ ಅಂದ್ಕೊತೀನಿ ಹೋಗೋದು. ಅದೇ ಹಂಗಾಗಿ ಇಲ್ಲೇ ಹಬ್ಬ ಈ ಸರಿ. ನೋಡುವ ಹೇಗಿರುತ್ತೆ ಅಂತ. ಆಗ್ತಾಯಿದೆ. ಭಾವನವರು ಎಂತ ಬೆಲ್ಲ ತುರಿತಿದ್ದಾರೆ. ಬೆಲ್ಲ ಹಾಕ್ತಿದ್ದಂಗೆ ಕಾಯಿದೆ ತುರಿಯೋಕ್ಕೆ. ಆಮೇಲೆ ಇದು ಕಡಲೆದೆಲ್ಲ ಮಾಡಿದ್ದಾರೆ. ಏನಂತಾರೆ ಇದು, ಕರ್ಜಿಕಾಯಿಗೆ ಹಾಕೋಕ್ಕೆ ಕಡಲೆ ಪುಡಿ, ಆಮೇಲೆ ಕೊಬ್ಬರಿ ಅದೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಅದನ್ನೆಲ್ಲ ಅದರೊಳಗೆ ಹಾಕಬೇಕು. ಈಗ ನಮ್ಮ ಮಗು ಎದ್ದೇಳ್ತಾ ಇದೆ ಅನಿಸುತ್ತೆ. ಕರೀತಿದ್ದಾರೆ. ಶಾಡು ಬಣ್ಣಿ ರೆಡಿ ಮಾಡ್ತಾ ಇದ್ದಾರೆ. ಆಮೇಲೆ ಅಜ್ಜಿ ಅಂತ ರವೆ ಉಂಡೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಇವ್ರದ್ದು ನಿದ್ದೆ ಆಗಿಲ್ಲ ಅನ್ಸುತ್ತೆ ಸರಿಯಾಗಿ, ಅದಕ್ಕೆ ರವೆ ಉಂಡೆ ಇಲ್ಲಿ. ಇದು ಸಕ್ಕರೆ ಪುಡಿನ ಹಿಟ್ ಮಾಡ್ಕೊಂಡಿದ್ದಲ್ಲ, ಸಕ್ಕರೆ ಪುಡಿನ ಗ್ರೈಂಡ್ ಮಾಡ್ಕೊಂಡಿದ್ದಾರೆ. ಅದೇ ನೋಡುವ ನೆಕ್ಸ್ಟ್. ಅಪ್ಪು, ಲಕ್ಷ್ಮಿ ಹಬ್ಬ ಬರ್ತಿದೆ, ಏನು ಹೇಳ್ತೀಯ ಅದಕ್ಕೆ? ಅಪ್ಪುಡು, ಲಕ್ಷ್ಮಿ ಹಬ್ಬ ಬರ್ತಿದೆ ಅಂತ ಹೇಳ್ತೀರಾ ನೀವು? ನಿಮ್ದೆಲ್ಲ ಲಕ್ಷ್ಮಿ ಹಬ್ಬ ಅಲ್ಲ, ನಮ್ಮದು ಲಕ್ಷ್ಮಿ ಹಬ್ಬ, ನಿಮ್ಮದು ಗಣಪತಿ ಹಬ್ಬ.
ಅದೇ ಒಳ್ಳೇದಾಯ್ತು. ಅವಳಲ್ಲಿ ತುರಿತಾ ಇದ್ದಾಳೆ, ಇವನು ಅದೇ ಇದಕ್ಕೆ ಬೀಟಿಗೆ ಡ್ಯಾನ್ಸ್ ಮಾಡ್ತಿದ್ದಾನೆ. ಒಳ್ಳೇದಾಯ್ತು. ನಂದ್ರಲ್ಲಿ ಇದಾಕಂಗಿಲ್ಲ ಅಪ್ಪು, ಸಾಂಗ್ ಹಾಕಂಗಿಲ್ಲ, ಕಾಪಿ ರೈಟ್ಸ್ ಬರುತ್ತೆ. ನೀನೇ ಮಾಡು, ಆ ಹಾಡಿಗೆ ಡ್ಯಾನ್ಸ್ ಮಾಡು. ಸ್ಟಾರ್ಟ್. ಮುಗೀತಾ ನೀರು ನೋದಿ. ಅಯ್ಯೋ ಕಂದವರಿ, ಕರ್ಜಿಕಾಯಿ ಇಸ್ ಗೋಯಿಂಗ್ ಆನ್. ಅದೇ ಅಜ್ಜಿ ಇದು ಮಾಡ್ತಿದ್ದಾರೆ, ಅವಳು ಉತ್ತಿದ್ದಾಳೆ, ನಾನು ಉತ್ತಾ ಇದ್ದೀನಿ. ಇದೊಳ್ಳೆ ಹೆಂಗೈತೆ ಅಂದರೆ ಸೂದು ಬೇಯಿಸಿದ್ದಂಗೆ ಐತೆ. ಅಲ್ಲೊಬ್ಬ ಅದೇ ಬೇಸ್, ಸೋಲು ಬೇಸು. ಸೋಲ್ ಅಂದರೆ ಬೇಸ್ ಅಂದರೆ ಸೋಲ್. ಅದೇ ಈ ಕಟ್ ಈ ವಿಡಿಯೋ ಎಲ್ಲ ಕಟ್ ಮಾಡಿ ಫುಲ್ಲು ಶಾರ್ಟ್ ಆದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಬೇಡ ಬಿಡು ಅಂತ ಹೇಳ್ಬಿಟ್ಟು ವ್ಲಾಗನ್ನೇ ಮಾಡೋಕ್ಕೆ ಹೋಗಲ್ಲ. ಇಷ್ಟೇ, ಇದೇ ನನಗಾಗೋದು ಯಾವಾಗ್ಲೂ. ಸೊ ನೋಡೋಣ, ಹೊರಗೆ ಹೋಗ್ಬೇಕು ಇವಾಗ ಸ್ವಲ್ಪ ಹೊತ್ತು. ಅದು ಇದು ಐಟಮ್ಸ್ ತರಬೇಕು. ನೋಡುವ ಮಲ್ಲೇಶ್ವರಂ ಹೆಂಗಿರುತ್ತೆ. ಮಲ್ಲೇಶ್ವರಂಗೆ ಹೋಗ್ಲಾ ಅಥವಾ ಇಲ್ಲ ಪೈಪ್ಲೈನ್ಗೆ ಹೋಗ್ಲಾ ಗೊತ್ತಿಲ್ಲ. ನೋಡೋಣ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿ. ಏನು ಮಾಡಲ್ಲ ಅಂತೇಳಿ ಇವಾಗ ಚಕ್ಲಿದು ರೆಡಿ ಆಗ್ತಾ ಇದೆ. ಅದಂಗೆ ಲಾಸ್ಟಿಗೆಲ್ಲ ಮಾಡಿಸ್ಕೊಂಡ್ಬಿಡ್ತಾಳಮ್ಮ ಲಕ್ಷ್ಮಮ್ಮ. ರವೆ ಉಂಡೆ. ಅಕ್ಕ ಲಕ್ಷ್ಮಿ ಹಬ್ಬ ಯಾಕೆ ಮಾಡ್ತಾರಕ್ಕ? ಹೇಳು ಅಮ್ಮ, ಎಂತಕ್ ಮಾಡ್ತಾರೆ ಲಕ್ಷ್ಮಿ ಹಬ್ಬ? ಒಳ್ಳೆ ದಿವಸ, ಮನೆಗೆ ನಮ್ಮ ಲಕ್ಷ್ಮಿ ಬರಲಿ, ನನಗೆ ಒಳ್ಳೆ ದುಡ್ಡು ಕಾಸೆಲ್ಲ ಉತ್ಪತ್ತಿ ಆಗ್ಲಿ. ಮತ್ ರಮ್ಯಕ್ಕ ಅಂದ್ಲು ಚಕ್ಲಿ ಇದು ಕರ್ಗಡ್ಬು ತಿನ್ಲಿ ಅಂತ. ಅವಳಿಗೆ ಆಸೆ ಏನೂ ಇರಲ್ಲ. ಮನ್ಸನ್ನೆಲ್ಲ ಇದು ಮುಂಚೆತನ ಕಟ್ಟೆಗಳು ಮುಂಚೆಲ್ಲ ಮಾಡ್ತಿರ್ಲಿಲ್ಲ. ಅದೇ ಇವಾಗ ನೀನ್ ಹೇಳು ಯಾಕೆ ಕೆಮ್ಮಿದ್ದಾರೆ ಅಂತ ವಿಡಿಯೋ ಮಾಡು. ಐಟಮ್ಸ್ ಎಲ್ಲ ರೆಡಿಯಾಗಿದೆ ನಾಳೆಗೆ. ಇದು ಚಕ್ಲಿ ಒಂದು ಸೆಟ್ ಹಾಕಿದಾಗ ಹಾಳಾಗ್ಬಿಡ್ತು, ಎಲ್ಲ ಬಿಡಿ ಬಿಟ್ಕೊಂತು, ಹಂಗಾಗಿ ಈ ಥರ ಆಯಿತು. ಆಮೇಲೆ ಇದು ಚಕ್ಲಿ, ಒಂದು ಕೋಡ್ಬಳೆ, ಮತ್ತು ರವೆ ಉಂಡೆ, ಕರ್ಜಿಕಾಯಿ. ಇದು ಚಕ್ಲಿ ಮಾಡಿ ಕಲರ್ ಹೆಂಗೆ ಬಿಟ್ಟಿದ್ದಾನೆ ಎಣ್ಣೆ, ಫುಲ್ ಕಲರ್ ಚೇಂಜ್. ಅವಳು ನನ್ನ ಅಕ್ಕ ಅಂದ್ಲು ಫಸ್ಟು ಚಕ್ಲಿ ಮಾಡಿ ಆಮೇಲೆ ಇದನ್ನು ಮಾಡೋಣ ಅಂತ. ಅವಾಗ ಕರ್ಜಿಕಾಯಿ ಖಾರ ಹಾಕಿ ಕೆಂಪಗೆ ಆಗ್ತಿತ್ತು. ಅದರೊಳ್ಳೆ ಇದು ರೆಡಿಯಾಗಿದೆ. ಇನ್ನು ನೆಕ್ಸ್ಟು ನೈಟೆಲ್ಲ ದೇವರಿಗೆ ರೆಡಿ ಮಾಡಬೇಕು. ದೇವ್ರನ್ನ ನೋಡೋಣ, ಮುಂದೆ ತೋರಿಸುವ. ಬಂದ್ವಿ ನಾವು ಮಾರ್ಕೆಟ್ಗೆ. ಆಗ್ಲಿಂದನೇ ಓಡಾಡ್ತಾ ಇದ್ದೀನಿ. ಇವಾಗ 9 ಗಂಟೆ ಆಯ್ತು, ಇವಾಗ ಬಂದಿದ್ದೀನಿ. ಬಾಳೆಕಂದು, ಆಮೇಲೆ ಏನದು ತೋರಣ ಕಟ್ಟೋದು, ಮಾವಿನೆಲೆ, ಅದನ್ನೆಲ್ಲ ತಗೊಳಕ್ಕೆ ಈಗ ಬಂದಿದ್ದೀವಿ. 9 ಗಂಟೆ ಆಗಿದೆ. ನೋಡೋಣ ಎಷ್ಟು ಸಿಗುತ್ತೆ, ಏನೇನು ಸಿಗುತ್ತೆ. ನಂಗಂತ ಅವಳು ಲಿಟ್ರಲ್ ಒಂದು 12 ಐಟಮ್ಸ್ ತರಕ್ಕೆ ಹೇಳಿದ್ದಾಳೆ. ಅಷ್ಟು ಸಿಗುತ್ತಾ ಗೊತ್ತಿಲ್ಲ, ನೋಡುವ. ಹೆಂಗಿದೆ ಅಣ್ಣ ಪ್ರಿಪ್ರೇಷನ್ ಹಬ್ಬದ್ದು? ತಲೆನೋವು ಜಾಸ್ತಿ ಅಲ್ಲ, ಹಬ್ಬ ನೆನ್ನೆ ಆದರೂ ಅಥವಾ ಹಬ್ಬ ನಾಳೆ ಆದರೂ 2 ದಿನದಿಂದಾನೇ ಹಬ್ಬ ಆಗ್ಬಿಟ್ಟಿದೆ ಅಲ್ಲ. ಒಂದು ವಾರದಿಂದ ಜಿಗಿ ಇದೆ. ಮನೆ ಕ್ಲೀನ್ ಮಾಡು ಅಂತೇಳಿ ಇವ್ರದ್ದೇನು ಅಷ್ಟೊಂದು ಇರಲಿಲ್ಲ. 50 ಜನ. ತುಂಬ ದಿನಗಳ ನಂತರ ಮತ್ತೆ ಮಲ್ಲೇಶ್ವರಂ ಆಗಿದೆ. ಫುಲ್ಲು ರಶ್, ಚಂದ ಇದೆ. ಈ ಐಟಮ್ನೇ ನಾವು ತಗೊಂಡಿರೋದು. ತುಂಬ ಖುಷಿ ಆಯ್ತು. ರಿಟರ್ನ್ ಗಿಫ್ಟಿಗೆ ಅಂತೇಳಿ ತಗೊಂಡಿರೋದು. ಇದನ್ನು ಇಟ್ಕೊ, ಇಲ್ಲ ಬೈ ನಾನು ತೋರಿಸ್ತೀನಿ. ನಾವು ಡಿ-ಮಾರ್ಟಲ್ಲಿ ತೊಗೊಂಡಿರೋದು. ಎಷ್ಟು ಕ್ಯೂಟಾಗಿದೆ, ನಂಗೆ ತುಂಬ ಇಷ್ಟ ಆಯ್ತು. ನಾನು ಅಕ್ಕಂಗೆ ಒತ್ತಾಯ ಮಾಡಿ ಹೇಳಿ ಇದನ್ನು ತೊಗೊಂಡಿರೋದು. ಎಂತ ಇದನ್ನು ಎಲ್ಲದನ್ನು ಇದರೊಳಗೆ ಅದೇ ಅಕ್ಕಿ, ಆಮೇಲೆ ಚಾಕ್ಲೇಟು, ಆಮೇಲೆ ಅರ್ಶಿನ ಕುಂಕುಮ ಹಾಕಿರೋದು.
ಹೀಗೆಲ್ಲ ಪ್ರಿಪೇರ್ ಆಗ್ತಾಯಿದೆ. ಟೈಮು 12 ಗಂಟೆ ಆಯಿತು. ಎಲ್ಲ ತಯಾರಿ ಆಗ್ತಿದೆ ಬಾಳಿಕಂತಂತೂ. ಈಗ ಇವರು ಅಮ್ಮವ್ರು ರೆಡಿ ಆಗ್ತವ್ರೆ. ನಮ್ಮ ಅಮ್ಮವ್ರು ಮಲ್ಕೊಂಡಿಲ್ಲ, ಇನ್ನೂ ಹುಷಾರಿಲ್ಲ. ದೇವರನ್ನೇ ಸರಿ ಮಾಡಬೇಕು ಅಂತ ಈಗ ಭೂಮಿಗೆ ಬಂದೇಳೆ. ನಮ್ಮ ಡುಂಬುಟ ಕಾರ್ ರೆಡಿ ಆಗಿದೆ. ಯಾವುದು ಇಡೋದು ಅಂತ ಗೊತ್ತಿಲ್ಲ, ನೋಡ್ತಾ ಇದ್ದೀನಿ. ನಾಳೆ ತೋರಿಸ್ತೀವಿ. ಟೈಮ್ ನೋಡಿ ಮಧ್ಯರಾತ್ರಿ 1:40. ಪಾಪ ಆಂಟಿ ಈಗಲೇ ಎಲ್ಲ ಎಂತ ಅವರೊಬ್ರು ಅಲ್ಲೊಬ್ರು ಇದ್ದಾರೆ. ಇವರಿಬ್ಬರು ಸೇರ್ಕೊಂಡು ಇಲ್ಲೇ ರೆಡಿ ಮಾಡ್ಕೊತಿದ್ದಾರೆ. ಒಳ್ಳೆ ನಾಳೆ ಫುಲ್ಲು ಜಗಮಗ, ನಮ್ಮ ಏರಿಯಾ ಫುಲ್ಲು ಜಗಮಗ. ಇಲ್ಲೇನೂ ಇಲ್ಲ ಅನಿಸುತ್ತೆ. ಇನ್ಯಾರೂ ಇಲ್ಲ, ಅವರೇ ಸಖತ್ತಾಗ್ತವ್ರೆ. ಹೋಗೋಣ. ಅಕ್ಕನ ಮನೆಯಲ್ಲಾಯಿತು. ಈಗ ದೊಡ್ಡಮ್ಮನ ಮನೆಯಲ್ಲಿ ರೆಡಿ ಆಗ್ತಾ ಇದ್ದಾರೆ ಲಕ್ಷ್ಮಿ ಅವರು. ಏನೆಂದರೂ ಲಕ್ಷ್ಮಿಯನ್ನ ಸರಿ ಮಾಡೋರೆ ಇವರು, ಪಾರ್ವತಿಯವರು. ಇವು ಹಣ್ಣೆಲ್ಲ ಇಟ್ಟಿದ್ದೀರಿ. ಅಲ್ಲೇ ಹಾಡು ಹಾಕ್ಕೊಂಡಿದ್ದಾರೆ. ದೊಡ್ಡಮ್ಮ ಫುಲ್ ರೆಡಿ ಮಾಡ್ಕೊತಿದ್ದಾರೆ. ದೊಡ್ಡಪ್ಪ ಮಲ್ಗ್ಯಾರೆ, ಆ ಭಾವನೂ ಮಲ್ಕೊಂಡೇಳೆ. ಹೌದು. ನೋಡೋಣ. ಅದೊಳ್ಳೆ ನಿಂಬೆಹಣ್ಣು ಇದ್ದಂಗೆ ಐತೆ, ಆದರೆ ಅದು ನಿಂಬೆಹಣ್ಣಲ್ಲ, ಅದು ಕಾಯಿ. ಅದೇ ಈ ಥರ ಅನ್ಫಿನಿಶ್ಡ್ ಆಗಿ ರೆಡಿ ಆಗಿರ್ತಾರೆ. ನಾಳೆ ಫುಲ್ಲು ಫಿನಿಶ್ ಆಗಿ ರೆಡಿ ಆಗ್ತಾರೆ. ನಾಳೆನೂ ಹೇಗಿರ್ತಾರೆ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಅದು ಪಾರ್ಟ್ 2 ಆಗಿ ಬರ್ಬೋದು ಅಂತ ಅಂದ್ಕೊತೀನಿ, ಗೊತ್ತಿಲ್ಲ, ನೋಡುವ. ಸೊ ಇದಾಗಿತ್ತು ನನ್ನ ಪ್ರಿಪ್ರೇಷನ್ ಆಫ್ ವರಮಹಾಲಕ್ಷ್ಮಿ ಪೂಜೆದು. ನಾಳೆ ಹೇಗೆಲ್ಲ ಇರುತ್ತೆ ಅಂತ ನೋಡಿ.